ತಂದೂರಿ ರೋಟಿ ಟೊಮೊಟೊ ಕರಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ. ನಂತರ 1 ಬೌಲ್ ಮೊಸರು, 1/4 ಕಪ್ನಷ್ಟು ಹಾಲು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು. ಹಾಲು ಕೂಡ ಆಪ್ಷನಲ್ಲು. ಹಾಲು ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ರೋಟಿ. ಹಾಲಿಲ್ಲ ಅಂದರೆ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು. ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆ ಕೂಡ ಸವರ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಟೊಮೊಟೊ ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಂತರ ಸಾಸಿವೆ ಜೀರಿಗೆ ಹಾಕಿ 1ರಿಂದ 2 ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ನಂತರ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಟೊಮೊಟೊನ ಸುಮಾರು 1/4 kg ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಟೊಮೊಟೊನ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಂತರ ಗರಂ ಮಸಾಲ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು, ಅಷ್ಟು ಫ್ರೈ ಮಾಡಬೇಕು. ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಇದಾಗಿದೆ. ಹಿಟ್ಟನ್ನು ನೆನಿಲಿಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಮತ್ತೊಂದು ಸಲ ಎಲ್ಲ ಕಲಿಸ್ಕೊಂಡು ರೋಟಿ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ ಎಲ್ಲ ರೆಡಿಯಾಗಿದೆ ಉಂಡೆಗಳು. ಇದು ಹಿಟ್ಟಲ್ಲಾದರೂ ಉದ್ಬೋದು ಅಥವಾ ಎಣ್ಣೆಯಲ್ಲಾದರೂ ಈ ರೀತಿ ಉದ್ಕೋಬೋದು. ನಾನಿಲ್ಲಿ ಎಣ್ಣೆನ ಸ್ವಲ್ಪ ಹಚ್ಚಿನೇ ರೋಟಿ ಮಾಡ್ತಾ ಇದ್ದೀನಿ. ಈ ರೋಟಿ ಸ್ವಲ್ಪ ದಪ್ಪನೇ ಇರಬೇಕು. ದಪ್ಪ ಇದ್ರೇ ಚೆನ್ನಾಗಿರುತ್ತೆ, ಉಬ್ಬುತ್ತೆ. ನೋಡಿ ನನ್ನ ಮೇಲೆ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸಲ ಸ್ವಲ್ಪನೇ ಉದ್ಕೊಳ್ತಾ ಇದ್ದೀನಿ. ನೋಡಿ ಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ಇವಾಗ ಹಂಚನ್ನು ಕೂಡ ಕಾಯ್ಲಿಕ್ಕಿಟ್ಟಿದ್ದೆ, ಅದಕ್ಕೆ ಹಂಚಿಗೆ ಹಾಕ್ತಾ ಇದ್ದೀನಿ. ಒಂದು ಕಡೆ ಸ್ವಲ್ಪ ಬೆಂದ ನಂತರ ಹಂಚನ್ನು ಉಲ್ಟಾ ಮಾಡಿ ಈ ರೀತಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ಬೇಯಿಸ್ಕೋಬೇಕು. ಮತ್ತೊಂದು ಕಡೆ ನಾವು ನೀರು ಹಚ್ಚಿರೋ ಒಂದು ರೋಟಿನ ಕೆಳಗಡೆ ಭಾಗ ಮಾಡಬೇಕು. ನಂತರ ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೊಂಡು ಈ ರೋಟಿ 2 ಕಡೆ ಬೆಂದ ನಂತರ ಬೆಣ್ಣೆ ಅಥವಾ ತುಪ್ಪನ ಹಾಕಿ ನೋಡಿ ಮತ್ತೊಂದು ಸಲ ತಿರುವಾಕೊಂಡು ಇವಾಗ ರೆಡಿಯಾಗಿದೆ ರೋಟಿ. ಇದೇ ಥರ ಇವಾಗ ಮತ್ತೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಡಾಬಾ ಸ್ಟೈಲಲ್ಲೇ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದಕ್ಕೂ ಕೂಡ ಸ್ವಲ್ಪ ಎಳ್ಳು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸಲ ಎಲ್ಲ ಉತ್ಕೊಂಡಿದ್ದೀನಿ. ಸ್ವಲ್ಪ ನೀರು ಪ್ರೆಸ್ ಮಾಡೋದ್ರಿಂದ ಹಂಚಿನ ಭಾಗ ಹಿಡೀಲಿ ಅಂತ ಅಷ್ಟೇ. ನೋಡಿ ರೆಡಿಯಾಗಿದೆ ತಂದೂರಿ ರೋಟಿ. ನಾನಿಲ್ಲಿ ಇದಕ್ಕೆ ಪಾಲಕ್ ಪನ್ನೀರ್ನ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ರೋಟಿ ಟೊಮೊಟೊ ಕರಿ ಪಾಲಕ್ ಪನ್ನೀರ್. ಇದ್ರ ಸೈಡ್ ಡಿಶ್ ಆಗಿ ನಾನಿಲ್ಲಿ ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ಮೆಣಸಿಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.